ನಮಸ್ತೆ. ನನ್ನ ಹೆಸರು ಮಂಜುಳಾ. ನನ್ನ ಮಗು 3 ವರ್ಷ. ಅವನು ಡಯಾಗ್ನೋಸ್ಡ್ ಆಗಿದ್ದು ಡೌನ್ ಸಿಂಡ್ರೋಮ್ ಅಂತ. ಅವನು 6 ಮಂತ್ ಇರುವಾಗಲೇ ನಮಗೆ ಗೊತ್ತಾಯಿತು ಅವನು ಡೌನ್ ಸಿಂಡ್ರೋಮ್ ಬೇಬಿ ಅಂತ. ಯಾಕೆಂದರೆ ಅವನಿಗೆ ಮೇನ್ಲಿ ನೆಕ್ ಹೋಲ್ಡಿಂಗ್ ಬರಲಿಲ್ಲ, ಮತ್ತು ಮಸಲ್ ಸ್ಟೋನ್ ಎಲ್ಲ ವೀಕ್ ಇತ್ತು. ಮಾಮೂಲಿ ಮಕ್ಕಳ ಥರ ಅವನು ರೆಸ್ಪಾನ್ಸ್ ಸರಿಯಾಗಿರಲಿಲ್ಲ. ಆಮೇಲೆ ಬೇಗ ಅವನಿಗೆ ಟರ್ನಿಂಗ್ ಬರಲಿಲ್ಲ. ಸೊ ಅದೆಲ್ಲ ನೋಡಿ ನಾವು ಟೆಸ್ಟ್ ಮಾಡಿಸಿದಾಗ ನಮಗೆ ಗೊತ್ತಾಯಿತು ಮಗುಗೇನೋ ಸಮ್ ಪ್ರಾಬ್ಲಮ್ ಇದೆ ಅಂತ. ಆಮೇಲೆ ನಾವು ಡಾಕ್ಟರ್ ಹತ್ರ ಇಲ್ಲಿ ಅವನು ತೋರಿಸಿದಾಗ ಇಲ್ಲಿ ಏನು ನಮಗೆ ಗೊತ್ತಾಗಿಲ್ಲ. ಆಮೇಲೆ ಹುಬ್ಳಿಯಲ್ಲಿ ಹೋದಾಗ ಅಲ್ಲಿ ಒಂದು ಟೆಸ್ಟ್ ಮಾಡಿಬಿಟ್ಟು ಹೇಳಿದರು, ಇಲ್ಲ ಇವನು ಈ ಥರ ಜೆನೆಟಿಕ್ ಇಶ್ಯೂ ಇರೋ ಮಗು ಡೌನ್ ಸಿಂಡ್ರೋಮ್ ಅಂತ. ಸೊ ಅದಾಗಿ ನಾವು ಡಿಸೈಡ್ ಮಾಡ್ಕೊಂಡ್ವಿ, ಸರಿ ನೆಕ್ಸ್ಟ್ ಏನು ಮಾಡೋದು ಅಂತ. ಆವಾಗ ಜೆನೆಟಿಕ್ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದಾಗ ಹೇಳಿದ್ರು, ಇಲ್ಲ ಇವನಿಗೆ ಸಮ್ ಥೆರಪಿಗಳ ಅವಶ್ಯಕತೆ ಇರುತ್ತೆ ಅಂತ. ಆವಾಗ ನಾವು ಫಿಸಿಯೋಥೆರಪಿ ಮೇನ್ಲಿ ಅವ್ನಿಗೆ ನೀಡಿತ್ತು. ಬಿಕಾಸ್ ಅವ್ನು ಕತ್ ಹೋಲ್ಡಿಂಗ್ ಬರದೇ ಇರೋದಕ್ಕೆ ಅವ್ನು ಕೂಡ್ಸೋಕ್ಕಾಗ್ತಾ ಇರಲಿಲ್ಲ. ಕೈಯಲ್ಲಿ ಯಾವತ್ತಿದ್ರೂ ಕತ್ ಹಿಡ್ಕೊಂಡ್ಬಿಟ್ಟೆ ನಾವು ಎತ್ಕೋಬೇಕಾಗ್ತಾಯಿತ್ತು. ಸೊ ನಾವೇನು ಮಾಡಿದ್ವಿ, ಸರಿ ಫಿಸಿಯೋಥೆರಪಿ ಮಾಡಿಸೋಣ ಅಂದ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಆಮೇಲೆ ಇಲ್ಲಿ 2 ಇಯರ್ ಆಲ್ಮೋಸ್ಟ್ ಅವನಿಗೆ ಫಿಸಿಯೋಥೆರಪಿ ಕೊಡಿಸಿದ್ವಿ. ಅದಾದಮೇಲೆ ಅವನು ಸ್ಲೋ ಆಗಿ ನಿಲ್ಲೋದು, ಕೂಡೋದು, ವಾಕ್ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡ. ಆದರೆ ಅವನಿಗೆ ಪ್ರಾಪರ್ ವಾಕ್ ಇರಲಿಲ್ಲ, ಮತ್ತು ಪ್ರಾಪರ್ ರನ್ನಿಂಗ್ ಥರ ಓಡೋದು ಅದೇನು ಮಾಡ್ತಾ ಇರಲಿಲ್ಲ. ಆಮೇಲೆ ಮೇನ್ ಅವನಿಗೆ ಇಂಟ್ರ್ಯಾಕ್ಷನ್ ಚೆನ್ನಾಗಿರಲಿಲ್ಲ. ಒಬ್ರಿಗೊಬ್ರು ನೋಡಿಕೊಂಡು, ಈಗ ಎದುರುಗಡೆ ಯಾವುದಾದ್ರೂ ಒಂದು ಮಗು ಬಂದರೆ ನಾವು ಬೇರೆ ಮಕ್ಕಳಾದರೆ ಅವುಗಳನ್ನ ನೋಡುತ್ತೆ, ಅದು ಸ್ಮೈಲ್ ಮಾಡುತ್ತೆ, ಇಲ್ಲ ಏನೋ ಒಂದು ಮಾಡುತ್ತೆ. ಬಟ್ ಇವನು ಆ ಥರ ಮಾಡ್ತಾ ಇರಲಿಲ್ಲ. ಇವನದೇ ಪ್ರಪಂಚದಲ್ಲಿರೋನು. ನನಗೆ ಅವಾಗೆಲ್ಲ ಸ್ವಲ್ಪ ಭಯ ಅನಿಸೋದು, ಏನಪ್ಪ ಇವ್ನು ಹಿಂಗೆ ಮಾಡ್ತಾ ಇದ್ರೆ ಮತ್ತು ಇವ್ನಿಗೇನು ಮಾಡಿಸ್ಬೇಕು ಅಂತ. ಆಮೇಲೆ ಹಾಗೆ ಮಾಡ್ತಾ ಮಾಡ್ತಾ ನಮಗೆ ಬೇರೆ ಡಾಕ್ಟರ್ಗಳು ಕನ್ಸಲ್ಟ್ ಮಾಡಿದಾಗ ಹೇಳಿದ್ರು, ಇಲ್ಲ ಇವನಿಗೆ ಬೇರೆ ಬೇರೆ ಥೆರಪಿಗಳ ಅವಶ್ಯಕತೆ ಇರುತ್ತೆ. ಬಿಹೇವಿಯರ್ ಥೆರಪಿ, ಸ್ಪೀಚ್ ಥೆರಪಿ, ಆಮೇಲೆ ಆಕ್ಯುಪೇಷನಲ್ ಥೆರಪಿ, ಈ ಥರ ಸುಮಾರು ಥೆರಪಿಗಳದ್ದು ಲಿಸ್ಟ್ ಹೇಳ್ತಾ ಹೋದರು. ಆವಾಗ ನನಗೆ ಸ್ವಲ್ಪ ಪ್ರೆಷರ್ ಆಗ್ತಾ ಇರೋದು ಮೈಂಡು. ಯಾಕಂದರೆ ಏನು ಇವನಿಗೆ ಹೀಗೆ ಅದು ಇದು ಕೊಡಿಸ್ತಾನೆ ಇರಬೇಕಾ ಏನು? ಅದು ಒಂದೊಂದು ಥೆರಪಿಗಳು ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ ಆಪ್ಷನ್ಸ್ ಇರಲ್ಲ. ಒಂದು ಥೆರಪಿ ಇಲ್ಲಿ ಕೊಡಿಸಿದ್ರೆ ಇನ್ನೊಂದು ಥೆರಪಿ ಇನ್ನೊಂದು ಕಡೆ ಹೋಗಬೇಕಾಗುತ್ತೆ. ಅದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಸರಿ ಅಂದ್ಬಿಟ್ಟು ನಾವು ಫಿಸಿಯೋಥೆರಪಿ ಅಂತೂ ಕಂಟಿನ್ಯೂ ಮಾಡ್ತಾ ಇದ್ವಿ. ಜೊತೆಗೆ ಇದು ಬಿಹೇವಿಯರ್ ಥೆರಪಿ ಮತ್ತು ಆಕ್ಯುಪೇಷನಲ್ ಥೆರಪಿ ಅಂತ ಅಲ್ಲಿ ನಾಗರಬಾವಿ ಇನ್ನೊಂದು ಬೇರೆ ಕಡೆ ಸೆಂಟ್ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅಲ್ಲಿ ಆಲ್ಮೋಸ್ಟ್ 1 ಮಂತ್ ಕೊಡಿಸಿದ್ವಿ. ನಮಗೆ ಏನು ಯೂಸ್ಫುಲ್ ಅಂತ ಅನಿಸಿಲ್ಲ ಅದು. ಅದಾದಮೇಲೆ ನಮ್ದೇನೋ ಸಮ್ ಪರ್ಸ್ನಲ್ ಥಿಂಗ್ಸು ರಾಂಗ್ ಆಗಿ ಹೋಯಿತು. ಅಲ್ಲಿಂದ ನಾವು ಊರಿಗೆ ಶಿಫ್ಟ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಹೋದ್ಮೇಲೆ ಊರಿಂದ ಡೈಲಿ ನಾವು ಹುಬ್ಳಿಗೆ ಟ್ರಾವೆಲ್ ಮಾಡಿಕೊಂಡು ಥೆರಪಿ ಕೊಡಿಸಿದ್ವಿ. ಬಟ್ ಆಲ್ಮೋಸ್ಟ್ 3 ಮಂತ್ ಕೊಡಿಸಿದ್ರು ನನಗೆ ಐ ಆಮ್ ರಿಯಲಿ ನಾಟ್ ಸ್ಯಾಟಿಸ್ಫೈಡ್ ವಿತ್ ಥೆರಪಿ ಹುಬ್ಳಿಯಲ್ಲಿ ಕೊಡಿಸಿರೋದು. ಅದು ತುಂಬಾ ಏನು ನನಗೆ ಒಂಥರ ಹೇಗೆ ಅಂದರೆ, ಇವ್ನಿಗೆ ಈ ಥರ ಥೆರಪಿ ಕೊಡಿಸಿದ್ರೆ ಇವ್ನು ನಾರ್ಮಲ್ ಥರ ಬಿಹೇವ್ ಮಾಡೋದು ಯಾವಾಗ, ಇವ್ನು ಸ್ಕೂಲ್ಸ್ಗೆಲ್ಲ ಹೇಗೆ, ಇವ್ನ ಎಜುಕೇಷನ್ ಹೇಗೆ, ಅದೆಲ್ಲ ನನಗೆ ಯೋಚನೆ ಬರ್ತಾ ಇತ್ತು. ಅದಾದಮೇಲೆ ನಾನು ಏನು ಮಾಡಿದೆ, ಇಲ್ಲ ವಾಪಸ್ಸು ಬೆಂಗಳೂರಿಗೆ ಹೋಗಿದ್ರಾಯ್ತು. ಯಾಕಂದರೆ ಇಲ್ಲಿ ನನಗೆ ಈ ಥೆರಪಿ ಸೆಂಟರ್ ನನಗೆ ಅಷ್ಟು ವರ್ಕೌಟ್ ಅಂತ ಅನ್ನಿಸ್ತಾ ಇಲ್ಲ, ಮತ್ತು ಮಗು ಹೆಲ್ತ್ ಕಂಡೀಷನು ಸರಿ ಆಗಲಿಲ್ಲ ಅಂದ್ಬಿಟ್ಟು ವಾಪಸ್ ಬೆಂಗಳೂರಿಗೆ ಬಂದು ಆಮೇಲೆ ಎಲ್ಲ ಥೆರಪಿ ಸೆಂಟರ್ಗಳನ್ನ ಸರ್ಚ್ ಮಾಡ್ತಾ ಇರುವಾಗ ನನಗೆ ಇದು ದಿ ಸ್ಪಿರಿಚುವಲ್ ಲೈಫ್ ಆಫ್ ಆಟಿಸಮ್ ಥೆರಪಿ ಸೆಂಟರ್ದು ಗೂಗಲಲ್ಲಿ ನೋಡಿದೆ. ಒಳ್ಳೆ ರಿವ್ಯೂಸ್ ಇತ್ತು. ಆಮೇಲೆ ನೋಡೋಣ, ಟ್ರೈ ಮಾಡೋಣ ಅಂದ್ಕೊಂಡು ಕಾಲ್ ಮಾಡಿದೆ. ಆವಾಗ ಕಾಲ್ ಬಂದಿದ್ದು ಆ್ಯಕ್ಚುಲಿ ನವೀನ್ ಸರ್ಗೆ ಕಾಲ್ ಹೋಯಿತು. ಅವರು ನನಗೆ ಜಸ್ಟ್ ಒಂದು 2-3 ವರ್ಡ್ಸಲ್ಲೇ ನನಗೆ ಅರ್ಥ ಆಗೋಯ್ತು, ಇಲ್ಲಿ ಏನೋ ಒಂಥರ ಚೇಂಜ್ ಇದೆ, ಇದು ಎಲ್ಲ ಥೆರಪಿ ಸೆಂಟರ್ ಥರ ಇಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ನನಗೆ ಆ್ಯಕ್ಚುಲಿ ಸ್ಪಿರಿಚುವಲ್ ಮಿಕ್ಸ್ಡ್ ಅಂದರೆ ಟ್ರೆಡಿಷ್ನಲ್ ವೇ ಅದೆಲ್ಲ ಇರೋದ್ರಿಂದ ನನಗೊಂಥರ ಟ್ರೈ ಮಾಡೋಣ ಆ್ಯಕ್ಚುಲಿ. ಸೊ ಅದರಿಂದ ನನಗೇನು ಥಾಟ್ ಬಂತು, ಸರಿ ಇಲ್ಲಿ ಟ್ರೈ ಮಾಡಿ ನೋಡೋಣ. ಇದು ಟ್ರೆಡಿಷ್ನಲ್ ವೇನೂ ಇದೆ, ಜೊತೆಗೆ ಅಡಿಷ್ನಲ್ ಇದು ಮಾಡರ್ನ್ ಏನು ಯೂಸ್ ಮಾಡ್ತಾ ಇದ್ದಾರೆ ಥೆರಪಿಗಳು ಅದು ಇದೆ. 2 ಇರೋದ್ರಿಂದ ಟ್ರೈ ಮಾಡಿ ನೋಡೋಣ ಅಂದ್ಕೊಂಡು ಅವತ್ತು ಒಂದೇ ದಿನಾನೇ ನನಗೆ ಒಂದು 4-5 ಥೆರಪಿ ಸೆಂಟ್ರದ್ದು ನಾನು ತಗೊಂಡಿದ್ದೆ. ಬಟ್ ನಾನು 4-5 ಥೆರಪಿ ಸೆಂಟ್ರ್ ಎಲ್ಲನೂ ಕ್ಯಾನ್ಸಲ್ ಮಾಡಿ ಕೊನೆಗೆ ಇಲ್ಲೇ ಬಂದಿದ್ದು. ಯಾಕಂದರೆ ನನಗಿದು ತುಂಬಾ ಡಿಫ್ರೆಂಟ್ ಅನ್ನಿಸ್ತು. ಆಮೇಲೆ ಇಲ್ಲಿ ಬಂದು ಸರ್ ಜೊತೆ ಮಾತಾಡ್ದಾಗಂತೂ ನನಗೆ ಈ ಥೆರಪಿ ಸೆಂಟರ್ ನನಗೆ ಯಾವ ಥರ ಬೇಕು ಅನ್ನೋ ಥರ ಇತ್ತು, ಅದೇ ಥರನೇ ಇದೆ ಇದು. ಸೊ ನನಗೆ ಅಲ್ಲೇ ಅರ್ಧ ಕಾನ್ಫಿಡೆಂಟ್ ಬಂದುಬಿಡ್ತು, ನನ್ನ ಮಗುಗೆ ಡೆಫಿನೆಟಾಗಿ ಅವನು ಒಳ್ಳೆ ಇದಕ್ಕೆ ಬಂದಿದ್ದೀನಿ, ನಾನು ಒಳ್ಳೆ ಕಡೆನೇ ರೀಚ್ ಆಗಿದ್ದೀನಿ.
ಸೊ ಬೆಟರ್ ನಾನು ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಆಮೇಲೆ ಥೆರಪಿ ಕಂಟಿನ್ಯೂ ಮಾಡಿದೆ. ಫಸ್ಟ್ 3 months IBB ಪ್ರೋಗ್ರಾಮ್ ಅಂತ ಮಾಡ್ತಾರೆ. IBB ಪ್ರೋಸೆಸ್ ಒಂಥರ ಹೇಗಿದೆ ಅಂದ್ರೆ, ಮಗುಗೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ ನಿಮ್ಗೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ, ನಿಮ್ ಫೌಂಡೇಶನ್ ಯಾವ ತರ ಸ್ಟ್ರಾಂಗ್ ಆಗಿರುತ್ತೆ ಅಷ್ಟು ಮನೆ ಚೆನ್ನಾಗಿ ಗಟ್ಟಿಯಾಗಿರುತ್ತಲ್ಲ, ಅದೇ ತರನೇ ಮಗುಗೆ ಈ IBB ಪ್ರೋಗ್ರಾಮ್ ಅದರಲ್ಲೇನೆ ಮಕ್ಕಳು ಫೌಂಡೇಶನ್ ತರ ಗಟ್ಟಿ ಆಗ್ಬಿಡ್ತಾರೆ. ಸೊ ಅದು ಒಂಚೂರು ಚೆನ್ನಾಗಿ ಆಗ್ಬಿಟ್ರೆ ನೆಕ್ಸ್ಟ್ ಥೆರಪಿಗಳೆಲ್ಲ ಅವ್ರಿಗೆ ಒಂಥರ ಮನೆಗೆ ಏನೇನು ಅದು ಚೆನ್ನಾಗಿ ಕಾಣಕ್ ನೀವೇನೇನು ಬ್ಯೂಟಿಫುಲ್ ಆಗಿ ಮಾಡಕ್ ಏನೇನು ಇಕ್ವಿಪ್ಮೆಂಟ್ ಯೂಸ್ ಮಾಡ್ತೀರಾ ಅಥವಾ ಒಳಗಡೆ ಡೆಕೋರೇಷನ್ಗೆ ಏನು ಯೂಸ್ ಮಾಡ್ತೀರಾ, ಆ ತರಾನೇ ಮಕ್ಕಳದು ಲೈಫ್ ಬ್ಯೂಟಿಫುಲ್ ಆಗಕ್ಕೆ ನೆಕ್ಸ್ಟ್ ಪ್ರೋಗ್ರಾಮ್ಗಳು ಹೆಲ್ಪ್ ಮಾಡುತ್ತೆ. ಬಟ್ IBB ಮಾತ್ರ ನನ್ನ ಮಗನ್ನ ತುಂಬಾನೇ ಇಂಪ್ರೂವ್ ಮಾಡ್ತು. ನಾನು ಇವಾಗ ಇಲ್ಲಿ 6 months ಇಂದ ಥೆರಪಿ ಕೊಡಿಸ್ತಾ ಇದ್ದೀನಿ. ಫಸ್ಟ್ 3 months ಅಲ್ಲಿ ಅವನು ತುಂಬಾನೇ ಹೈಪರ್ ಇದ್ದ. ನಾನು ಫಸ್ಟ್ ಡೇ ಬಂದಾಗ ಅವನು ಒಳಗಡೆ ಬರಕ್ ಕೂಡ ರೆಡಿ ಇರ್ಲಿಲ್ಲ, ಅಲ್ಲೇ ಅಳೋನು, ಸ್ಟಾರ್ಟ್ ಮಾಡ್ಕೊಳ್ಳೋನು, ಅಷ್ಟು ಗೋಗರಿ ಅವನು. ಇವಾಗ ಅವನೇ ಒಳಗಡೆ ಬಿಟ್ಬಿಟ್ರೆ ಸೀದಾ ಒಳಗೆ ಹೋಗ್ತಾನೆ. ಸ್ಟಾರ್ಟಿಂಗ್ 3 months ಅಲ್ಲಿ ಅವನು ತುಂಬಾನೇ ಚೇಂಜಸ್ ಕಂಡ, ಇಂಪ್ರೂವ್ಮೆಂಟ್. ಹೈಪರ್ ಮೇನ್ಲಿ ನನಗೆ ಅವ್ನ ಮನೇಲಿ ಹಿಡಿಯೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಬಟ್ ಆ ಹೈಪರ್ನೆಸ್ ಕಡಿಮೆ ಆಯ್ತು. ಆಮೇಲೆ ಅವ್ನಿಗೆ ಇಂಟ್ರಾಕ್ಷನ್ ಚೆನ್ನಾಗಿ ಬಂತು, ಕಮ್ಯುನಿಕೇಶನ್ ಮಾಡಕ್ ಟ್ರೈ ಮಾಡ್ತಾ ಇದ್ದ. ಆಮೇಲೆ ಮನೆಯಲ್ಲಿ ಪ್ರತಿಯೊಂದು, ನಾನು ಮನೆಯಲ್ಲಿ ಬೇರೆ ಯಾರೇ ಏನೇ ಮಾಡ್ತಾ ಇದ್ರು ಎಲ್ಲಾನು ಇಮಿಟೇಟ್ ಮಾಡೋದು. ಆಮೇಲೆ ಹೌಸ್ ಹೋಲ್ಡ್ ವರ್ಕ್ ನಾನು ಏನೇ ಮಾಡ್ತಾ ಇದ್ರು ಅವನು ಟ್ರೈ ಮಾಡೋದು ಮಾಡಕ್ಕೆ. ಅದೆಲ್ಲ ತುಂಬಾನೇ ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು. ಆಮೇಲೆ 3 months ಆದ್ಮೇಲೆ ನಂದು IEP ಪ್ರೋಗ್ರಾಮ್ ತಗೊಳಕ್ಕೆ ಹೇಳಿದ್ರು. ಸೊ ಅದರಲ್ಲಿ ಅವನು ಕಂಟಿನ್ಯೂಷನ್ ಮಾಡಿದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಅವನು ಮೇನ್ ಕಮ್ಯುನಿಕೇಶನ್ ಅಂದ್ರೆ ಈ ಸ್ಪೀಚ್ ಥೆರಪಿನೂ ಸ್ಟಾರ್ಟ್ ಆಯ್ತು. ಸ್ಪೀಚ್ ಅಲ್ಲಿ ಅವನಿಗೆ ಸುಮಾರು ವರ್ಡ್ಸ್ಗಳು ಬರ್ತಾ ಹೋಗ್ತಾ ಇದೆ. ಇವಾಗ ಸ್ಟಾರ್ಟಿಂಗ್ ಬರೀ ಅಪ್ಪ ಅಮ್ಮ ಬಿಟ್ರೆ ಬೇರೆ ಏನು ಹೇಳ್ತಾ ಇರ್ಲಿಲ್ಲ. ಇವಾಗ ಎಷ್ಟು ವರ್ಡ್ಸ್ ಹೇಳ್ತಾನೆ ಅಂದ್ರೆ ಟ್ರೈ ಮಾಡ್ತಾನೆ ಕೂಡ. ಅವನಿಗೆ ಬಂದಿಲ್ಲ ಅಂದ್ರೂ ಏನಾದ್ರೂ ವರ್ಡ್ನ ಹೇಳಕ್ ಟ್ರೈ ಮಾಡ್ತಾನೆ. ಈ ಅಮ್ಮ ವರ್ಗೂ ಹೇಳ್ತಾನೆ, ABCD ಹೇಳ್ತಾ ಇದ್ದಾನೆ. ಆಮೇಲೆ ಬೇರೆ ಏನಾದ್ರು ನಾವು ತುಂಬಾ ರಿಪೀಟೆಡ್ಲಿ ವರ್ಡ್ಸ್ನ ಹೇಳ್ತಾ ಇದ್ರೆ ಅದನ್ನ ಅವನು ಹೇಳಕ್ ಟ್ರೈ ಮಾಡ್ತಾನೆ. ಜೊತೆಗೆ ಬಿಹೇವಿಯರು ಸ್ವಲ್ಪ ಇಂಪ್ರೂವ್ ಆಗಿದೆ. ಆಮೇಲೆ ಕಾಗ್ನೇಟಿವ್ಲಿ ಅವನು ತುಂಬಾನೇ ಚೇಂಜ್ ಆಗಿದ್ದಾನೆ. ನನಗೆ ಅವರು ಸರ್ ಏನು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ, ಆಕ್ಚುಲಿ ಅವ್ರು ಹೇಳಿದ್ರು ಇಲ್ಲ ಅವನಿಗೆ ಈ IBB ಪ್ರೋಗ್ರಾಮ್ ಅಲ್ಲಿನೇ ಅವನು ಆಲ್ಮೋಸ್ಟ್ ಬ್ರೈನ್ ಅಲ್ಲಿ ಏನೇನು ತೊಂದರೆ ಇರುತ್ತೆ ಅದು ಎಷ್ಟು ಪಾಸಿಬಿಲಿಟಿ ಇದೆ ಅಷ್ಟು ಸರಿ ಹೋಗುತ್ತೆ ಇಲ್ಲಿ. ಅದಾದ್ಮೇಲೆ ಅವನಿಗೆ ನೆಕ್ಸ್ಟ್ ಟ್ರೀಟ್ಮೆಂಟ್ಗಳು ಸ್ಟಾರ್ಟ್ ಮಾಡಿದ್ರೆ ಥೆರಪಿಗಳು, ಅದರಿಂದ ಅವನು ಇಂಪ್ರೂವ್ಮೆಂಟ್ ಕಾಣ್ತಾನೆ ಅಂತ. ಅದೇ ತರಾನೇ ಅದು ಅವನು 3 ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಇಂದ ಈಗ ಅವನು ಕಮ್ಯುನಿಕೇಶನ್ ಆಗ್ಲಿ, ಇಂಟ್ರಾಕ್ಷನ್ ಆಗ್ಲಿ, ಒಂದು ಸ್ಪೀಚ್ ಅಲ್ಲಾಗ್ಲಿ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾನೆ. ನಾನು ನಿಜ ಹೇಳ್ಬೇಕು ಅಂದ್ರೆ ನನಗೊಂಥರ ದೇವ್ರೇ ಈ ರೂಟ್ನ ಕಳ್ಸಿದಾನೆ ಅಂತಾನೆ ನಾನು ಹೇಳ್ಬೋದು. ಯಾಕಂದ್ರೆ ನಾನು ಪರ್ಸ್ನಲಿ ನನಗೆ ಎಷ್ಟು ಫೆಡಪ್ ಆಗಿದೆ ಅಂದ್ರೆ ಅವನ ವಿಚಾರಕ್ಕಾಗ್ಲಿ, ನನ್ನ ಪರ್ಸ್ನಲ್ ಥಿಂಗ್ಸ್ಗಳಿಗಾಗ್ಲಿ ತುಂಬಾನೇ ಬೇಜಾರಲ್ಲ. ಬಟ್ ಅವ್ನ ಇಂಪ್ರೂವ್ಮೆಂಟ್ ನೋಡಿ ನನಗೆ ಒಂಥರ ನನ್ನ ಮಗನ ಬಗ್ಗೆ ಹೊಸ ಉತ್ಸಾಹ ಉಟ್ಕೊಂಡ್ಬಿಟ್ಟಿದೆ. ನನಗೆ ಅವನು ತುಂಬಾನೇ ಚೆನ್ನಾಗಿ ಆಗ್ತಾನೆ ಅನ್ನೋ ಒಂದು ನಂಬಿಕೆ ಬಂದಿದೆ. ಮತ್ತೆ ಇಲ್ಲೂ ಬಂದಲ್ಲೂ ಅಷ್ಟೇ ನಮ್ಮ ಪೇರೆಂಟ್ಸ್ಗಳೆಲ್ಲರೂ ಒಬ್ಬರಿಂದನೂ ನಾವು ನೆಗೆಟಿವ್ ಫೀಡ್ಬ್ಯಾಕ್ ತಗೊಂಡಿಲ್ಲ ಇದುವರೆಗೂ. ಎಲ್ಲ ಪೇರೆಂಟ್ಸ್ಗಳು ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕೇ ಕೊಡ್ತಾರೆ. ಬಂದಲ್ಲ ಆಚೆ ಕಡೆ ಕೂತ್ಕೊಂಡಿರ್ತೀವಿ ಪೇರೆಂಟ್ಸ್ಗಳು, ಎಲ್ಲರೂ ಹೇಳ್ತಾರೆ ಇಲ್ಲ ನನ್ನ ಮಗನ್ಗೆ ಅದಾಯ್ತು, ನನ್ನ ಮಗಳಿಗೆ ಇದಾಯ್ತು, ನನ್ನ ಮಗನ್ಗೆ ಈ ತರ ಇಂಪ್ರೂವ್ ಆಗ್ತಾ ಇದೆ, ನನ್ನ ಮಗ ಹಿಂಗೆ ಇಂಪ್ರೂವ್ ಆಗಿದ್ದಾನೆ, ಎಲ್ಲರೂ ಇಂಪ್ರೂವ್ ಆಗ್ತಾ ಇದ್ದಾರೆ. ಸೊ ನಾನು ಒಂಥರ ಥ್ಯಾಂಕ್ಫುಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಸ್ಪಿರಿಚುವಲ್ ಲೈಫ್ ಮತ್ತೆ ನವೀನ್ ಸರ್, ಮೇಡಮ್, ಇಲ್ಲಿರೋ ಸ್ಟಾಫ್ ಎಲ್ರಿಗೂ ನಾನು ತುಂಬಾ ಗ್ರೇಟ್ಫುಲ್ ಇದ್ದೀನಿ. ಯಾಕಂದ್ರೆ ನನ್ನ ಮಗನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ ಡೇ ಬೈ ಡೇ. ಆಮೇಲೆ ಇನ್ನೊಂದು ನಾನು ಹೇಳ್ಬೇಕು ಅಂದ್ರೆ, ಇವಾಗ ನಾವು ಯಾವುದೇ ಥೆರಪಿ ಸೆಂಟರ್ಗಳಿಗೆ ಹೋದ್ರೂ ಫಸ್ಟ್ ಅವರು ನಮ್ಗೆ ಕೌನ್ಸಿಲಿಂಗ್ ತಗೊಳಕೇನೆ ಒಂದು ಸೆಷನ್ ತಗೋತಾರೆ. ಅದಕ್ಕೆ ಆಲ್ಮೋಸ್ಟ್ 1000 ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ. ಬಟ್ ಇಲ್ಲಿ ಸರ್ ನಮ್ಮ ಜೊತೆ ಆಲ್ಮೋಸ್ಟ್ ಅವರ್ ಟುಗೆದರ್ ಅವ್ರು ಮಾತಾಡ್ತಾರೆ, ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಮಗುಗೆ ಏನ್ ನೀಡಿದೆ ಅಂತ ಎಲ್ಲಾನು ಹೇಳ್ಕೊಡ್ತಾರೆ. ಬಟ್ ಅವ್ರು 1 ರೂಪಾಯಿ ಚಾರ್ಜ್ ತಗೊಳಲ್ಲ. ಅದಾದ್ಮೇಲೆ ಎಲ್ಲಾ ಥೆರಪಿಗಳು ಬೇರೆ ಕಡೆ ಎಲ್ಲ ಇವಾಗ ಆಲ್ಮೋಸ್ಟ್ 800, 700, 900, 1000 ವರ್ಗುನು ಇದೆ. ಬಟ್ ಇಲ್ಲಿ ಅದು ತುಂಬಾನೇ ರೀಸನೇಬಲ್ ಪ್ರೈಸ್ ಇದೆ ಥೆರಪಿಗಳು. ಈ ಸ್ಪೀಚ್ ಎಲ್ಲ ಆಲ್ಮೋಸ್ಟ್ ಮಿನಿಮಮ್ ಸ್ಟಾರ್ಟಿಂಗ್ಗೆ 500 ಇಂದ ಅಪ್ ಟು ಅದು ಡಿಪೆಂಡ್ ಆನ್ ಸೆಂಟರ್ ಮೇಲೆ ಇರುತ್ತೆ, 1000 ವರ್ಗೂ ನಾನು ಕೇಳಿದ್ದೀನಿ. ಬಟ್ ಇಲ್ಲಿ ಆಲ್ಮೋಸ್ಟ್ ನಮ್ಗೆ 300 ರೂಪೀಸ್ ಕೂಡ ಬೀಳಲ್ಲ, ಅಷ್ಟು ಕಡಿಮೆ ಸ್ಪೀಚ್ ಥೆರಪಿ ಇದೆ ಇಲ್ಲಿ.
ಜೊತೆಗೆ ಈ ಬೇರೆ ಬೇರೆ ಅಕ್ಯುಪೇಷನಲ್ ಥೆರಪಿ ಆಗಲಿ, ಎಜುಕೇಟೆಡ್ ರಿಲೇಟೆಡ್ ಆಗಲಿ, ಅಥವಾ ಅವ್ರಿಗೆ ಮಕ್ಕಳದು ಬಿಹೇವಿಯರ್ ಥೆರಪಿಗಳಾಗಲಿ, ಅದೆಲ್ಲಾನು ತುಂಬ ಮಿನಿಮಮ್ ಅಂದರೆ ಮಿನಿಮಮ್ ಚಾರ್ಜಸ್ ಇದೆ. ಜೊತೆಗೆ ಇಲ್ಲಿ ಟೀಚರ್ಗಳದ್ದು ಎಷ್ಟು ಚೆನ್ನಾಗಿ ಅವರು ಮಕ್ಕಳಿಗೆ ಹೇಳ್ಕೊಡ್ತಾರೆ ಅಂದರೆ, ಒಂದೊಂದು ಸ್ಮಾಲ್ ಲೈನ್ಸ್ ಬರ್ಸೋವಾಗ್ಲೂ ಪಾಪ ಅವ್ರು ಪ್ರೊನೌನ್ಸಿಯೇಟ್ ಮಾಡಿಕೊಂಡು ಅದು ಮಕ್ಕಳಿಗೆ ಕಿವಿಗೂ ಹೋಗಬೇಕು, ಜೊತೆಗೆ ಅವ್ರಿಗೆ ಡೈರೆಕ್ಟ್ ವಿಜುವಲೈಸೇಷನ್ ಆಗಬೇಕು, ಆಮೇಲೆ ಅವ್ರ ತಲೆಗೂ ಅದು ರೀಚ್ ಆಗಬೇಕು. ಯಾಕಂದರೆ ಸ್ಪೆಷಲ್ ಕಿಡ್ಸ್ಗೆ ಟೀಚ್ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ನಮಗೆ ಒಂದು ಮಗುನ ಹ್ಯಾಂಡಲ್ ಮಾಡೋದೇ ತುಂಬ ಕಷ್ಟ ಇರುತ್ತೆ. ಬಟ್ ಇಲ್ಲಿ ಎಷ್ಟು ಮಕ್ಕಳು ಬರ್ತಾರೆ, ಎಲ್ಲರೂ ಎಷ್ಟು ಸಮಾಧಾನದಿಂದ ಅವರು ಎಷ್ಟು ಚೆನ್ನಾಗಿ ನೋಡಿಕೊಂಡು, ಜೊತೆಗೆ ಅವ್ರು ಗೈಡ್ ಮಾಡಿ ಅವ್ರನ್ನ ಒಂದು ಹಂತಕ್ಕೆ ತೊಗೊಂಡು ಬಂದು ಅವ್ರನ್ನ ನಾರ್ಮಲ್ ಸ್ಕೂಲ್ಗೆ ಸೇರಿಸೋವರೆಗೂ ಅವ್ರು ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ತುಂಬಾ ಥ್ಯಾಂಕ್ಫುಲ್ಲು. ಮತ್ತು ಮೇನು ಪ್ರೈಸ್ ವೈಸು ಅಷ್ಟೇ, ನಮಗೆ ಬೇರೆ ಕಡೆ ಎಲ್ಲ ಹೋದರೆ ಬರೀ ಒಂದೇ ಒಂದು ಥೆರಪಿ ನಾವು ಇಟ್ಕೊಂಡು ಆಲ್ಮೋಸ್ಟ್ 800-900 ಅಂತ ಕೌಂಟ್ ತಗೊಂಡ್ರೆ ಪರ್ ಡೇ ಮಂತ್ಲಿ ಆಲ್ಮೋಸ್ಟ್ 20,000 to 25,000 ಆಗುತ್ತೆ. ಇಲ್ಲಿ ಒಂದೇ ಅಮೌಂಟಲ್ಲಿ ಅದೆಲ್ಲ ಒಂದು 10,000 to 15,000 ಅಥವಾ 25,000 ಅಲ್ಲಿನೇ ಡಿಪೆಂಡ್, ನೀವು ಹೇಗೆ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅದರಲ್ಲಿನೇ ಆಲ್ಮೋಸ್ಟ್ ಎಲ್ಲ ಥೆರಪಿಗಳು ಕವರ್ ಆಗೋಗುತ್ತೆ. ಆಮೇಲೆ ಇಲ್ಲಿ ಮೇನ್ ಏನು ಅಂದರೆ ನಿಮಗೆ, ಆಮೇಲೆ ಮಕ್ಕಳಿಗೆ ಏನು ಅಂದರೆ, ನೀವು ಮಂತ್ಲಿ ಈ ಥರ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇಷ್ಟು ಪೇ ಮಾಡಬೇಕು, ವೀಕ್ಲಿ ಪೇ ಮಾಡಬೇಕು, ಆ ಥರ ಇಲ್ಲ. ಇಲ್ಲಿ ಇಯರ್ಲಿ ಕಾನ್ಸೆಪ್ಟು ಇದೆ. ತುಂಬ ಏನಾದರೂ ಟ್ರಬಲ್ ಇರೋರು ಬೇಕಿದ್ರೆ 6 months ಒನ್ಸ್ ಆ ಥರ ಪೇ ಮಾಡ್ಕೊಂಡು ಹೋಗೋ ಆಪ್ಷನ್ಸು ಇರುತ್ತೆ, ಕೊಡ್ತಾರೆ. ಬಟ್ ಅದು ನಿಮಗೆ ಒಂಥರ ತುಂಬ ಕನ್ವೀನಿಯೆಂಟು ಫೀಸು. ಆಮೇಲೆ ಸ್ಕೂಲ್ ಥರಾನೇ, ಕೆಲವೊಬ್ಬರಿಗೆ ಸ್ಕೂಲ್ ಥರ ನೀವು ಹಾಕೊಂಡು ಹೋಗ್ಬೋದು. ನಿಮ್ಗೆ ಅನ್ಸೋದೇ ಇಲ್ಲ ಇಲ್ಲಿ ನಾವು ಮಕ್ಕಳನ್ನ ಥೆರಪಿಗೆ ಎಲ್ಲ ಹಾಸ್ಪಿಟ್ಲಿಗೆ ಕಳಿಸ್ತಾ ಇದ್ದೀವಿ ಅಂತ. ಇದು ಒಂಥರ ಸ್ಕೂಲ್ ಥರನೇ ಇದೆ, ಮಕ್ಕಳಿಗೆ ಒಳ್ಳೆ ಎನ್ವಿರಾನ್ಮೆಂಟ್ ಇದೆ. ಅವ್ರುಗಳಿಗೆ ಹೆಂಗೆ ಅಂದರೆ, ಬರೋವಾಗ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಪಟ್ಕೋತಾರೆ, ಅಳ್ತಾರೆ. ಬಟ್ ಹೋಗ್ತಾ ಅವ್ರು ಹೆಂಗಾಗಿ ಹೋಗ್ತಾರೆ ಅಂದರೆ ಇಲ್ಲಿಗೆ ಅಡ್ಜಸ್ಟ್ ಆಗಿ ಹೋಗ್ಬಿಡ್ತಾರೆ ಮಕ್ಕಳು. ಒಂಥರ ಅವ್ರಿಗೆ ಆಟ ಆಡ್ಕೊಂಡು ಒಂಥರ ಒಳ್ಳೆ ಎನ್ವಿರಾನ್ಮೆಂಟ್ ಜೊತೆಗೆ ಎಲ್ಲರ ಜೊತೆಗೆ ಮಿಂಗಲ್ ಆಗ್ಬಿಟ್ಟು ಕಲ್ತ್ಕೊಂಡು ಆಚೆ ಹೋಗೋ ಅಷ್ಟರಲ್ಲಿ ಅವರು ಒಂದು ಒಳ್ಳೆ ಹಂತದಲ್ಲಿ ಇರ್ತಾರೆ ಅಂತ ನಾನು ಹೇಳ್ಬೋದು. ಜೊತೆಗೆ ನಿಮಗೆ ಇಲ್ಲಿ ಬರೋದಕ್ಕೆ ಸ್ಕೂಲ್ ವ್ಯಾನ್ ಫೆಸಿಲಿಟಿ ಕೂಡ ಅರೇಂಜ್ ಮಾಡಿದ್ದಾರೆ. ಸೊ ಯಾರಿಗೆ ಮಕ್ಕಳನ್ನ ಸ್ವಲ್ಪ ಮನೆಯಿಂದ ಬಂದು ಕಳ್ಸೋಕ್ಕಾಗಲ್ಲ, ಬಿಡೋದು ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಪೇರೆಂಟ್ಸ್ಗೆ, ಅವ್ರಿಗೆ ಇದು ತುಂಬ ಹೆಲ್ಪ್ಫುಲ್ಲು. ಅವರೇ ಪಿಕಪ್ ಡ್ರಾಪ್ ಮಾಡ್ತಾರೆ. ಸೊ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಒಂದು ಮೇನ್ ಆಗಿ ಹೇಳಬೇಕು ಅಂದರೆ, ಇಲ್ಲಿ ಥೆರಪಿ ಸೆಷನ್ನು ಎಷ್ಟು ಮಟ್ಟಿಗೆ ಪಾಪ್ಯುಲಾರಿಟಿ ಬೆಳ್ಕೊಂಡಿದೆ ಅಂದರೆ, ಬೇರೆ ಬೇರೆ ಊರಿಂದ ಬರೋದು ಒಂದು ಕಡೆ ಆದರೆ, ಬೇರೆ ಬೇರೆ ಅಂದರೆ ಲೈಕ್ ತುಮಕೂರಿಂದ ಆ ಕಡೆ ಯಾವುದೋ ಹಳ್ಳಿ, ಅಲ್ಲಿಂದ ಎಲ್ಲ ಬಂದು ಇಲ್ಲಿ ಮನೆ ಮಾಡಿಕೊಂಡು ಮಕ್ಕಳು ಟ್ರೀಟ್ಮೆಂಟ್ಗೋಸ್ಕರನೇ ಅವರು ಹುಡುಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಇಲ್ಲೇ ಮನೆ ಮಾಡಿಕೊಂಡು ಇಷ್ಟು ಎಫರ್ಟ್ ಹಾಕ್ತಾ ಇರೋದು ನೋಡಿದ್ರೆ ಅದರಲ್ಲೇ ಅರ್ಥ ಆಗುತ್ತೆ ಇವ್ರದ್ದು ಸಂಸ್ಥೆದು ಎಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ಗಳಿದೆ ಅಂತ. ಅಷ್ಟೇ ಅಲ್ಲದೆ ಬೇರೆ ಸ್ಟೇಟ್ ಅಂದರೆ ಬೇರೆ ಫಾರಿನಿಂದ ಎಲ್ಲ ಬಂದ್ಬಿಟ್ಟು ಇಲ್ಲಿ ಮನೆ ಮಾಡ್ಕೊಂಡಿದ್ದು ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಕರ್ಕೊಂಡು ಹೋಗಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಇವಾಗ ಪ್ರೆಸೆಂಟ್ಲಿ ಕೊಡಿಸ್ತಾ ಇದ್ದಾರೆ ಕೂಡ. ಅದರಿಂದ ಅವರು ಹೇಳ್ತಾ ಇದ್ದಾರೆ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ, ನಾವು ಅಲ್ಲಿ ಸಿಗ್ತಾ ಇರೋ ಟ್ರೀಟ್ಮೆಂಟ್ನೆಲ್ಲ ಇಲ್ಲಿ ಕೊಡಿಸ್ತಾ ಇದ್ದೀವಿ. ಸೊ ಇದರಿಂದ ನಮಗೆ ಚೆನ್ನಾಗಿ ಅನಿಸ್ತಾ ಇದೆ, ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಇದೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಕೊನೆಯದಾಗಿ ಹೇಳೋದು ಇಷ್ಟೇ, ಆ್ಯಕ್ಚುಲಿ ಹೇಳೋದಕ್ಕೆ ತುಂಬ ಇದೆ, ಆದರೆ ನನ್ನ ಎಕ್ಸ್ಪೀರಿಯನ್ಸನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ತುಂಬಾ ಇಂಪ್ರೂವ್ ಆಗಿದೆ, ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಜೊತೆಗೆ ಇಲ್ಲಿ ನಾನು ಎಷ್ಟೋ ಪೇರೆಂಟ್ಸ್ಗಳ ಹತ್ರನೂ ಮಾತಾಡ್ತಾ ಇರ್ತೀನಿ, ಆಚೆ ಕಡೆ ಕೂತಾಗ ಅಲ್ಲಿ ಇಲ್ಲಿ ಸಿಕ್ಕವ್ರ ಪೇರೆಂಟ್ಸ್ ಹತ್ರ ತುಂಬಾನೇ ಬಂದಿರೋ ಪೇರೆಂಟ್ಸ್ ಎಲ್ಲಾನು ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರು ನಾನು ಕೂಡ ಎಷ್ಟೋ ಮಕ್ಕಳನ್ನ ನೋಡ್ತಾ ಇರ್ತೀನಿ, ಸ್ಟಾರ್ಟಿಂಗ್ ಬಂದಾಗ ಹೇಗಿದ್ರು ಕೊನೆಗೆ ಅವರು ಒಂದು 3 ತಿಂಗಳು 6 ತಿಂಗಳು ಆದ್ಮೇಲೆ ಹೇಗಾಗ್ತಾರೆ. ಸೊ ಆ ಇಂಪ್ರೂವ್ಮೆಂಟ್ನ ನಾನು ಕಣ್ಣಾರನೂ ನೋಡ್ತಾ ಇದ್ದೀನಿ. ಸೊ ಬೇರೆ ಯಾರೇ ಸ್ಪೆಷಲ್ ಚಿಲ್ಡ್ರನ್ಸ್ ಅಥವಾ ಈ ಥರ ಏನೇ ಇಶ್ಯೂ ಇರೋ ಮಕ್ಕಳು ಪ್ಲೀಸ್ ಬಂದು ವಿಸಿಟ್ ಮಾಡಿ, ನಾನು ರೆಫರ್ ಮಾಡ್ತೀನಿ ಇಲ್ಲಿ ನಿಮಗೆ ಬಂದು ತೋರ್ಸಕ್ಕೆ. ಯಾಕಂದ್ರೆ ನನಗೆ ಸಿಗ್ತಾ ಇರೋ ಒಂದು ಕಾನ್ಫಿಡೆಂಟು ನಿಮ್ಗಳಿಗೆಲ್ಲ ತಂದೆ ತಾಯಿಗಳಿಗೆ ಸಿಗ್ಲಿ, ಮಕ್ಕಳು ಚೆನ್ನಾಗಾಗ್ಲಿ ಅನ್ನೋದೇ ನನಗೆ ಒಂದು ಕೋರಿಕೆ. ಪ್ಲೀಸ್ ಬಂದು ವಿಸಿಟ್ ಮಾಡಿ.